ಆಯಿತು. ಈಗ ಅರ್ಬನ್ ಕನ್ನಡ ಕಲಿಯನ್ನು ಪರಿಚಯ ಮಾಡಿಕೊಳ್ಳೋಕೆ ಬರ್ತಾ ಇದ್ದಾರೆ ML ಶ್ರೀನಿವಾಸ್ ಅವರು. ಹಾಗೆ ಅರ್ಬನ್ ಕನ್ನಡ ಕಲಿ ಮಕ್ಕಳಿಗೆ ಪ್ರಶಸ್ತಿ ಪ್ರದಾನ ಮಾಡೋದಕ್ಕೆ ಬರ್ತಾ ಇದ್ದಾರೆ ಅಪೂರ್ವ ಶ್ರೀನಿಧಿ ಅವರು. ಅಪೂರ್ವ ಶ್ರೀನಿಧಿ ಅವರು ಯಾವಾಗ ಕೇಳಿದ್ರು ಧಾರಾಳವಾಗಿ ಕನ್ನಡ ಕಲಿಗೆ ಧನ ಸಹಾಯ ಮಾಡಿದ್ದಾರೆ. ಅಪೂರ್ವ ಶ್ರೀನಿಧಿ ಅವರು ಸ್ಟೇಜ್ ಮೇಲೆ ಬರ್ತಾರೆ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಕೇಳ್ತಾ ಇದ್ದೀರಾ ಅಥವಾ ಮಾತಾಡ್ತಿದ್ದೀರಾ? ಸೊ ಇಲ್ಲಿವರೆಗೆ ಮಕ್ಕಳು ಮಾಡ್ತಿರೋ ಈ ಪ್ರೋಗ್ರಾಮ್ನ ಎಂಜಾಯ್ ಮಾಡ್ತಿದ್ದೀರಾ ಅನ್ಕೋತೀನಿ. ಈ ಕನ್ನಡ ಕಲಿ ಅರ್ವೈನ್ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಅಂದರೆ ಬ್ರೀಫ್ ಆಗಿ ಒಂದು ಇಂಟ್ರೊಡಕ್ಷನ್ನು. ಕನ್ನಡ ಕಲಿ ಅರ್ವೈನ್ ಸುಮಾರು 15 ವರ್ಷಗಳಿಂದ ಪ್ರಾರಂಭ ಆಯಿತು. ಸದರ್ನ್ ಕ್ಯಾಲಿಫೋರ್ನಿಯಾದ ಬೇರೆ ಕನ್ನಡ ಕಲಿಗಳ ಹಾಗೆ ಪೇರೆಂಟ್ ವಾಲಂಟಿಯರ್ಸ್ ಇಂದ ನಡೆಯೋ ಕನ್ನಡ ಕಲಿ ಅರ್ವೈನ್ ಕನ್ನಡ ಭಾಷೆ ಹಾಗೂ ಕನ್ನಡ ಸಂಸ್ಕೃತಿಯನ್ನು ಪ್ರಮೋಟ್ ಮಾಡ್ತಾ ಇದೆ. ಬಿಗಿನಿಂಗಲ್ಲಿ ಅರ್ವೈನ್ ಕಮ್ಯುನಿಟಿ ಸೆಂಟರ್ ನಾವು ಮಾಡ್ತಾ ಇದ್ವಿ. ಇವಾಗ ಅರ್ವೈನಲ್ಲಿ ಏಕ್ತಾ ಸೆಂಟರ್ ಅನ್ನೋ ಜಾಗದಲ್ಲಿ ಪ್ರತಿ ತಿಂಗಳು 2ನೇ ಮತ್ತು 4ನೇ ಭಾನುವಾರ ಮಧ್ಯಾಹ್ನ ಮಾಡ್ತೀವಿ ಕ್ಲಾಸು. ನಮ್ಮ ತರಗತಿಗಳಲ್ಲಿ ನೀವು ನೋಡೋ ಹಾಗೆ 4 ವರ್ಷದಿಂದ ಅಥವಾ 3 ಅಥವಾ 4 ವರ್ಷದಿಂದ ಹಿಡಿದು 13-14 ವರ್ಷ ಮಕ್ಕಳ ತನಕ ಪಾಠ ಕಲಿತಾರೆ. ಬೇರೆ ಬೇರೆ 4 ಬೇರೆ ಬೇರೆ ವಿಭಾಗಗಳು ಅಂದರೆ ಲೆವೆಲ್ಗಳಲ್ಲಿ ಪಾಠ ಕಲಿತಾರೆ. ಕನ್ನಡ ಕಲಿ ಅರ್ವೈನ್ನ ಇನ್ನೊಂದು ವೈಶಿಷ್ಟ್ಯ ಅಂದರೆ ಸ್ಪೆಷಾಲಿಟಿ ಅಂದರೆ ಹಾಡುಗಳಿಂದ ಭಾಷೆ ಅಂತ. ಮಕ್ಕಳೇ ಕೇಳ್ತಿದ್ದೀರಾ? ಹಾಡುಗಳಿಂದ ಭಾಷೆ ಅಂದರೆ ಲ್ಯಾಂಗ್ವೇಜ್ ಥ್ರೂ ಮ್ಯೂಸಿಕ್ ಅಂತ. ಪ್ರತಿಯೊಂದು ಕ್ಲಾಸ್ನಲ್ಲಿ ಮೊದಲ 30 ನಿಮಿಷ ನಾವು ಮಕ್ಕಳಿಗೆ ಬೇರೆ ಬೇರೆ ಕನ್ನಡ ಹಾಡುಗಳು, ಅದು ಮೂವಿ ಸಾಂಗ್ ಆಗಿರ್ಬೋದು, ಜಾನಪದ ಹಾಡಾಗಿರ್ಬೋದು, ಬೇರೆ ಬೇರೆ ಕವಿಗಳ ಪೋಯಮ್ಸ್ ಆಗಿರ್ಬೋದು, ಅದನ್ನೆಲ್ಲ ನಾವು ಹೇಳ್ಕೊಡ್ತೀವಿ. ಇದ್ರ ಜೊತೆಗೆ ಪ್ರತಿ ವರ್ಷ ಮಾರ್ಚ್ನಲ್ಲಿ ಓಕುಳಿ ಅಂದರೆ ಹೋಳಿ, ಸಮ್ಮರ್ನಲ್ಲಿ ಪಿಕ್ನಿಕ್, ಇಯರ್ ಎಂಡಲ್ಲಿ ಕೋಲಾಟ, ಕೇರಿಯೋಕೆ ಪ್ರೋಗ್ರಾಮ್ಗಳನ್ನು ಕೂಡ ಕನ್ನಡದ ಬಗ್ಗೆ ಮೋಸ್ಟ್ ಆಫ್ ದ ಟೈಮ್ಸ್ ಇದನ್ನೆಲ್ಲ ಕನ್ನಡದ ಬಗ್ಗೆ, ಕನ್ನಡದ ಹಾಡುಗಳು, ಕನ್ನಡದ ಭಾಷೆನ ನಾವು ಯಾವ ರೀತಿ ಪ್ರಮೋಟ್ ಮಾಡ್ಬೋದು ಅಂತ ಆ ಥರನ ಮಾಡ್ತೀವಿ. ಹಾಗೆ ಕಳೆದ 1-2 ವರ್ಷಗಳಿಂದ ನಾವು ಟೀಚರ್ಸ್ ಮೀಟಿಂಗ್ ಮಾಡಿಬಿಟ್ಟು KKನ ಕರಿಕ್ಯುಲಮು, ಕ್ಲಾಸಸ್ನು ಮತ್ತು ಯಾವ ರೀತಿ ಇಂಟ್ರೆಸ್ಟಿಂಗ್ ಆಗಿ ಮಕ್ಕಳಿಗೆ ಯಾವ ರೀತಿ ಇಂಟ್ರೆಸ್ಟಿಂಗ್ ಆಗಿ ಕ್ಲಾಸ್ಗಳನ್ನ ಮಾಡ್ಬೋದು ಅಂತ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅಟ್ ದ ಸೇಮ್ ಟೈಮ್ ವರ್ಕ್ ಬುಕ್ಸು, ಈ ವಿಷಯಗಳಲ್ಲಿ KK ವ್ಯಾಲಿ ಅವರ ಶಿವಗೌಡ ಅವ್ರಿಗೊಂದು ಶೌಟ್ ಔಟ್. ಸೊ ನಿಮ್ಮ ಎಷ್ಟೊಂದು ಕೆಲಸ, ನಿಮ್ಮ ಎಷ್ಟೊಂದು ಎಫರ್ಟ್ ಹಾಕಿರೋ ಕೆಲಸಗಳನ್ನ ನಾವು ಸ್ವಲ್ಪ ಅದ್ರ ಬಗ್ಗೆ ನಾವು ಉಪಯೋಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಇನ್ನು KKನ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಬಂದರೆ ಪ್ರತಿ ವರ್ಷ KK ಅರ್ವೈನಲ್ಲಿ ನಡೆಯುವ ಅರ್ವೈನ್ ಗ್ಲೋಬಲ್ ಫೆಸ್ಟಿವಲ್ನಲ್ಲಿ ಹಾಗೂ ಬೇರೆ ಬೇರೆ ಸಾಂಸ್ಕೃತಿಕ ಸಂಘಗಳು ಅಂದರೆ ಕಲ್ಚರಲ್ ಇನ್ಸ್ಟಿಟ್ಯೂಷನಲ್ಲಿ KCA ಆ ಒಂದು ಸಂಘಗಳಲ್ಲಿ ಪ್ರೋಗ್ರಾಮ್ನ ಪ್ರೆಸೆಂಟ್ ಮಾಡ್ತಿದ್ದೀವಿ. ರೀಸೆಂಟಾಗಿ ನಾವು ಏಕ್ತಾ ಸೆಂಟರ್ ಅಂದರೆ ನಾವು ಎಲ್ಲಿ ಕನ್ನಡ ಪಾಠ ಹೇಳ್ಕೊಡ್ತೀವೋ ಏಕ್ತಾ ಸೆಂಟ್ರಲ್ಲಿ ಅದರ 10ನೇ ವಾರ್ಷಿಕೋತ್ಸವದ ಒಂದು ಅಂಗವಾಗಿ ಒಂದು ಹಾಡು ಮತ್ತು ಒಂದು ಡ್ಯಾನ್ಸ್ನ ಪ್ರಸ್ತುತಪಡಿಸಿದ್ವಿ. ಇದರ ಜೊತೆಗೆ ಪ್ರತಿ ವರ್ಷ ಫ್ಯಾಮಿಲೀಸ್ ಫಾರ್ವರ್ಡ್ ಬ್ಯಾಕ್ ಪ್ಯಾಕ್ ಪ್ರೋಗ್ರಾಮ್ ಅನ್ನೋ ಸಂಸ್ಥೆ ಮೂಲಕ ಬಡ ವಿದ್ಯಾರ್ಥಿಗಳಿಗೆ ಬ್ಯಾಕ್ ಪ್ಯಾಕ್ಸ್ನ ಕಲೆಕ್ಷನ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಈಗ ನಮ್ಮ ಕನ್ನಡ ಕಲಿ ಅರ್ವೈನ್ನ ಟೀಚರ್ಸ್ ಹಾಗೂ ಕೋಆರ್ಡಿನೇಟರ್ಸ್ನ ಒಂದು ಕಿರು ಪರಿಚಯ. ಅವರು ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಮೊದಲಿಗೆ ನಮ್ಮ ಹಾಡುಗಳಿಂದ ಭಾಷೆ ಅಂದರೆ ಮ್ಯೂಸಿಕ್ ಥ್ರೂ ಲ್ಯಾಂಗ್ವೇಜ್ ಥ್ರೂ ಮ್ಯೂಸಿಕ್ ತರಗತಿ ಲೆವೆಲ್ 1 ದೀಪಾ ಶ್ರೀನಿವಾಸ, ಲೆವೆಲ್ 2 ಗೌತಮ್ ಶಿರೂರ್, ಈ ಕ್ಲಾಸ್ನ ಬ್ಯಾಕಪ್ ಆಗಿ ವಾಸುಕಿ ನಾಗಭೂಷಣ್, ಲೆವೆಲ್ 1ನೇ ತರಗತಿ ಪ್ರೈಮರಿ ದೀಪಾ ಶ್ರೀನಿವಾಸ, ಬ್ಯಾಕಪ್ ರೂಪಾ ಸುಭಾಷ್, ಲೆವೆಲ್ 2ನೇ ತರಗತಿ ಪ್ರೈಮರಿ ಸೌಮ್ಯ ಉಮೇಶ್, ಬ್ಯಾಕಪ್ ಆಗಿ ರಜನಿ ಸುನೀಲ್ ಕುಮಾರ್, ಲೆವೆಲ್ 3ನೇ ತರಗತಿ ಪ್ರೈಮರಿ ಶ್ರೀಧರ್ ರಾಜಣ್ಣ. ಒಂದು ಸ್ಪೆಷಲ್ ಮೆನ್ಷನ್ ಇಲ್ಲಿ, ಆಸ್ ಮೋಸ್ಟ್ ಆಫ್ ಯು ಅವೇರ್, ಶ್ರೀಧರ್ ಬಹಳ ಟೆಕ್ ಸಾವಿ.
ಹಾಗೂ ಮಕ್ಕಳಿಗೆ ಪಾಠ ಕಲಿಸೋಕ್ಕೆ ಹೊಸ ಹೊಸ ಟೆಕ್ನಾಲಜಿಕಲ್ ಮೆಥಡ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಇವರು KKನಲ್ಲಿ ಟೀಚ್ ಮಾಡೋದಲ್ಲದೆ ಆನ್ಲೈನ್ ಕನ್ನಡ ಕ್ಲಾಸಸ್ ಕೂಡ ಮಾಡ್ತಾರೆ. ಅವರ ಪ್ಯಾಷನ್ ಇಸ್ ಅಮೇಝಿಂಗ್ ಅಂಡ್ ಇನ್ಫೆಕ್ಷಿಯಸ್. ಅದ್ರ ಬಗ್ಗೆ ಒಂದೆರಡು ವಿಷಯ ಮಾತಾಡ್ತಾರೆ. ಅದಕ್ಕಿಂತ ಮುಂಚೆ ಈ ಲೆವೆಲ್ 3 ತರಗತಿಯ ಬ್ಯಾಕಪ್ ರೂಪಾ ಸುಬ್ರಹ್ಮಣ್ಯ. ಕಡೆಯದಾಗಿ ಲೆವೆಲ್ 4ರ ತರಗತಿ ಪ್ರೈಮರಿ ಶಂಕಂ ಜಗನ್ನಾಥ್. ಇನ್ನೊಂದು ಸ್ಪೆಷಲ್ ಮೆನ್ಷನ್ ಹಿಯರ್, ಜಗನ್ನಾಥ್ ನಮ್ಮ ಈ ಕನ್ನಡ ಕಲಿಯ ಮುಖ್ಯ ರೂವಾರಿ ಅಂದರೆ ಫೌಂಡರ್ ಹಾಗೂ KKನ ಲಾಂಗೆಸ್ಟ್ ಸರ್ವಿಂಗ್ ಟೀಚರ್. ಮೊದಲ ಯಾವಾಗ ಕನ್ನಡ ಕಲಿ ಶುರುವಾಯಿತೋ ಅಲ್ಲಿಂದ ಪಾಠ ಹೇಳ್ಕೊಡ್ತಾ ಇದ್ದಾರೆ. ಈ ಕ್ಲಾಸ್ನ ಬ್ಯಾಕಪ್ ವಿಶ್ವೇಶ್ವರ ದೀಕ್ಷಿತ್. ಕಡೆಯದಾಗಿ KK ಡೇ 2015ರ KK ಆಕ್ಟಿವಿಟೀಸ್ನ ಕೋಆರ್ಡಿನೇಟ್ ಮಾಡಿದವರು ಶಶಿ ಬಸವರಾಜು. ಮತ್ತೆ KKIನ ಮೇನ್ ಕೋಆರ್ಡಿನೇಟರ್ಸ್ ನಾನು ಮೈಸೂರು ಶ್ರೀನಿವಾಸ ಹಾಗೂ ಗೀತಾ ಸುಬ್ರಹ್ಮಣ್ಯ. ಅಫ್ಕೋರ್ಸ್ ನಮಗೆಲ್ಲ ಮಾರ್ಗದರ್ಶನ ಕೊಡೋದಕ್ಕೆ KKನ ಫೌಂಡರ್ ಆದ ದೀಕ್ಷಿತ್ ಅವರು, ವಿಶ್ವೇಶ್ವರ ದೀಕ್ಷಿತ್ ಹಾಗೆ ಜಗನ್ನಾಥ್ ಶಂಕಂ ಅವರು ಇರ್ತಾರೆ. ಅವ್ರಿಗೂ ನಮ್ಮ ಧನ್ಯವಾದಗಳು. ಇದಲ್ಲದೆ ಪೇರೆಂಟ್ಸ್ ಕೂಡ ನಮ್ಮ ಮೊದಲೇ ಹೇಳ್ದಂಗೆ ಬೇರೆ ಕನ್ನಡ ಕಥೆಗಳ ಥರ ಇದು ಪೇರೆಂಟ್ ವಾಲಂಟಿಯರ್ಸ್ ರನ್. ಆ ಪೇರೆಂಟ್ಸ್ಗಳು ಬೇರೆ ಬೇರೆ ಕ್ಲಾಸ್ಗಳಲ್ಲಿ ಟೀಚರ್ಸ್ಗೆ ಸಹಾಯ ಮಾಡ್ತಾರೆ. ಇವರಿಗೆಲ್ಲರಿಗೂ ನಮ್ಮ ಅನಂತ ವಂದನೆಗಳು. ಒಂದೆರಡು ನಿಮಿಷ ಶ್ರೀಧರ್ ಅವರು ಅವರ ಟೆಕ್ ಸ್ಯಾವಿ ಕ್ಲಾಸ್ಗಳ ಬಗ್ಗೆ ಮಾತಾಡ್ತಾರೆ.